ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾನು ಮಂಜುನಾಥ್, NISM ಟೆಕ್ನಿಕಲ್ ಅನಲಿಸ್ಟ್. ಬನ್ನಿ ಮೊದಲು ಡೇಟಾ ಏನಾಗಿದೆ ನಿನ್ನೆ ನೋಡೋಣ. ನಿಫ್ಟಿ 50 75 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ಬೇರಿಶ್. ಬ್ಯಾಂಕ್ ನಿಫ್ಟಿ 50 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ಬುಲಿಶ್. ಸೆನ್ಸೆಕ್ಸ್ 166 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ಬೇರಿಶ್. ಇಂಡಿಯಾ ವಿಕ್ಸ್ ಪ್ಲಸ್ 2.11% ಚೇಂಜ್. ಇದು ನಮಗೆ ಇಂಡಿಯನ್ ವೆಲಟಾಲಿಟಿ ಇಂಡೆಕ್ಸ್, ಫಿಯರ್ ಇಂಡೆಕ್ಸ್ ಅಂತ ಕರಿಬಹುದು. ಇದು ನಮಗೆ ಬೇರಿಶ್ನೆಸ್ನ ತೋರಿಸ್ತಾ ಇದೆ. ನಂತರದಲ್ಲಿ ಕ್ರೂಡ್ ಆಯಿಲ್ 5713, ಇದು ನಮಗೆ ಪ್ರೀ ಕೋವಿಡ್ ಲೆವೆಲ್ 6500 ಇಂದ ಕೆಳಗಡೆ ಇರುವುದನ್ನು ಅಬ್ಸರ್ವ್ ಮಾಡಬಹುದು. ಆ ಲೆವೆಲ್ಸ್ ಅನ್ನ ನಾವು ಬುಲ್ಲಿಶ್ನೆಸ್ ಅಂತ ಕರಿತೀವಿ. ನಂತರದಲ್ಲಿ ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ನೋಡೋದಾದ್ರೆ ನಿನ್ನೆ ಮಾರ್ಕೆಟಲ್ಲಿ ಏನಾಗಿದೆ ನೋಡಿ. ನಿನ್ನೆ ಮಾರ್ಕೆಟಲ್ಲಿ ಒಂದು ಫ್ಲಾಟ್ ಓಪನ್ ಆಗಿ ನಂತರದಲ್ಲಿ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ನ ಅಬ್ಸರ್ವ್ ಮಾಡಿದ್ವಿ. ನಂತರದಲ್ಲಿ ವಿ ಶೇಪ್ ರಿಕವರಿ ಬರುತ್ತೆ ಅಂತ ಅಬ್ಸರ್ವ್ ಮಾಡಿದ್ವಿ. ಅದೇ ರೀತಿಯಲ್ಲಿ ಮಾರ್ಕೆಟಲ್ಲಿ ಒಂದು 24,535 ಲೆವೆಲ್ಸಿಂದ ಒಂದು ಸ್ಟ್ರಾಂಗ್ ವಿ ಶೇಪ್ ರಿಕವರಿ ಆಗಿದ್ದನ್ನ ಅಬ್ಸರ್ವ್ ಮಾಡಿದ್ವಿ ಮಾರ್ಕೆಟಲ್ಲಿ. ನಂತರದಲ್ಲಿ ಅದು ವಿಫಲವಾಗಿ ಮಾರ್ಕೆಟ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನೋಡ್ಬೋದು. ಇದು ನಮಗೆ ಬೇರಿಶ್ನೆಸ್ನ ತೋರಿಸ್ತಾ ಇದೆ. ನಿಫ್ಟಿ ಡೇ ಟೈಮ್ ಫ್ರೇಮಲ್ಲಿ ಒಂದು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ನ ಫಾರ್ಮ್ ಮಾಡಿರೋದನ್ನ ನೋಡ್ಬೋದು ನಾವು. ಅದೇ ರೀತಿಯಲ್ಲಿ ನಿಫ್ಟಿ ಬ್ಯಾಂಕ್ ನಿನ್ನೆ RBI ಪಾಲಿಸಿ MPC ಮೀಟಿಂಗ್ ಇತ್ತು. ಅದೇ ರೀತಿಯಲ್ಲಿ ಬ್ಯಾಂಕ್ಸ್ಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತ ಸಿಗದೆ ಇದ್ರೂ ಕೂಡ ಒಂದು ನ್ಯೂಟ್ರಲ್ ನ್ಯೂಸ್ ಆಗಿರೋದ್ರಿಂದ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬಂತು. ಅದೇ ರೀತಿಯಲ್ಲಿ ನಾವು ಒಂದು ದೋಜಿ ಫಾರ್ಮ್ ಮಾಡಿರೋದನ್ನ ನೋಡ್ಬೋದು. ಇದು ಇಂಡಿಸಿಷನ್ ಕ್ಯಾಂಡಲ್ನ ಇಂಡಿಕೇಟ್ ಮಾಡ್ತಾ ಇದೆ. ಸೊ ಇವತ್ತಿನ ಪ್ಲಾನ್ಸ್ ಏನಿರ್ಬೋದು, ಅದಕ್ಕಿಂತ ಮುಂಚೆ ನಿನ್ನೆ ಡೇಟಾ ಏನು ಹೇಳ್ತಾ ಇದೆ ನೋಡೋಣ. ನಿಫ್ಟಿ IT ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ನೆಗೆಟಿವ್. ನಿಫ್ಟಿ ಬ್ಯಾಂಕ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ಬುಲಿಶ್ನೆಸ್. ನಿಫ್ಟಿ ಇನ್ಫ್ರಾಸ್ಟ್ರಕ್ಚರ್ ನೆಗೆಟಿವ್, ಬೇರಿಶ್ನೆಸ್. ನಂತರದಲ್ಲಿ ಈ ನಿಫ್ಟಿ ಆಟೋ ನೆಗೆಟಿವ್, ಬೇರಿಶ್ನೆಸ್. ಹಾಗೂ ನಿಫ್ಟಿ ಮೆಟಲ್ ಬೇರಿಶ್ನೆಸ್. ಸೊ ಹಲವಾರು ಸೆಕ್ಟರ್ಗಳು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಇದು ನಮಗೆ ಬೇರಿಶ್ನೆಸ್ನ ತೋರಿಸ್ತಾ ಇದೆ. ಆದರೆ ನಿಫ್ಟಿ ಬ್ಯಾಂಕ್ ಒಂದೇ ಒಂದು ನಮಗೆ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದು ಒಂದು ಬುಲ್ಲಿಶ್ ಇಂಡಿಕೇಶನ್ ಕೊಡ್ತಾ ಇದೆ ಅಂತ ನಾವು ಹೇಳ್ಬೋದು. ನಂತರದಲ್ಲಿ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ 844 ಕಂಪನಿಗಳು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಡಿಕ್ಲೈನ್ಸ್ 2127 ಕಂಪನಿಗಳು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದು ನಮಗೆ ಬೇರಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ನೋಡೋಣ. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ 12 ಕಂಪನಿಗಳು ಪಾಸಿಟಿವ್, 38 ಕಂಪನಿಗಳು ನೆಗೆಟಿವ್, ಬೇರಿಶ್ನೆಸ್. ನಿಫ್ಟಿ ಬ್ಯಾಂಕ್ 7 ಕಂಪನಿಗಳು ಪಾಸಿಟಿವ್, 5 ಕಂಪನಿಗಳು ನೆಗೆಟಿವ್, ಬುಲ್ಲಿಶ್ನೆಸ್. ನಂತರದಲ್ಲಿ ಆಪ್ಷನ್ ಚೈನ್ ಮತ್ತು PCR ಇಂದು ವೀಕ್ಲಿ ಎಕ್ಸ್ಪೈರಿ ಇದೆ. ಸೊ ಹಾಗಾಗಿ ನಾವು ಡೇಟಾನ ಅಬ್ಸರ್ವ್ ಮಾಡ್ಬೋದು. ಇನ್ ದ ಮನಿ ಕಾಲ್ ಆಪ್ಷನ್ ಸೆಲ್ ಆಗಿದೆ, ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ ಸೆಲ್ ಆಗಿರೋದನ್ನ ನೋಡ್ಬೋದು. ಇದು ನಮಗೆ ಬೇರಿಶ್ನೆಸ್ನ ತೋರಿಸ್ತಾ ಇದೆ. ಅದೇ ರೀತಿಯಲ್ಲಿ ಇನ್ ದ ಮನಿ ಪುಟ್ ಆಪ್ಷನ್ಸ್ ಮತ್ತು ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ಸ್ ಬೈ ಆಗಿದೆ. ಇದು ನಮಗೆ ಬೇರಿಶ್ನೆಸ್ನ ತೋರಿಸ್ತಾ ಇದೆ. PCR ರೇಷಿಯೋ 0.6 ಇದೆ. ಪುಟ್ OI ಡಿವೈಡ್ ಬೈ ಕಾಲ್ OI ಇದು ನಮಗೆ 0.6 ಇದೆ. ಇದು ನ್ಯೂಟ್ರಲ್ ಡೇಟಾ ಅಂತ ನಾವು ಕರಿತೀವಿ. ಇನ್ನು ಹೆಚ್ಚು ಬದಲಾವಣೆ ಅಥವಾ ಹೆಚ್ಚು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಇರುವ ಸ್ಟ್ರೈಕ್ ಪ್ರೈಸ್ ಅಂತ ಹೇಳಿದ್ರೆ ನೀವು ಕಾಲ್ ಸೆಲ್ಲರ್ಸ್ನ ಅಬ್ಸರ್ವ್ ಮಾಡ್ಬೋದು. 24,600, 1,52,869, 64,000 ಜನರಷ್ಟು ಕಾಲ್ ಸೆಲ್ಲರ್ಸ್ ಆ್ಯಡ್ ಆಗಿರೋದನ್ನ ನೋಡ್ಬೋದು. ಅದೇ ರೀತಿಯಲ್ಲಿ ಇಲ್ಲಿ 52,824, 24,700 ಲೆವೆಲ್ಸಲ್ಲಿ ಆ್ಯಡ್ ಆಗಿರೋದನ್ನ ನೋಡ್ಬೋದು. ಸೊ ನಾವು ಇವತ್ತಿನ ಮಾರ್ಕೆಟಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಅಂತ ನೋಡೋದಾದ್ರೆ 24,700 ನಮಗೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ. ಹಾಗೂ 24,600 ನಮಗೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಆಗಿ ಕೆಲಸ ಮಾಡುತ್ತೆ ಅಂತ ನಾವು ಆಪ್ಷನ್ ಚೈನ್ ಪ್ರಕಾರ ಅಬ್ಸರ್ವ್ ಮಾಡ್ಬೋದು. ನಂತರದಲ್ಲಿ FII DI ಡೇಟಾ ನೋಡಿ. ಮೊದಲು ಕ್ಯಾಶ್ ಮಾರ್ಕೆಟಲ್ಲಿ ನಿನ್ನೆನೂ ಕೂಡ FIIs 4,999 ಕೋಟಿ ಅಂದರೆ 5,000 ಕೋಟಿಯಷ್ಟು ಸೆಲ್ ಮಾಡಿರೋದನ್ನ ಅಬ್ಸರ್ವ್ ಮಾಡ್ಬೋದು. ಕ್ಯಾಶ್ ಮಾರ್ಕೆಟಲ್ಲಿ DIs 6,794 ಕೋಟಿಯಷ್ಟು ಬೈ ಮಾಡಿದ್ದಾರೆ. ಡೇಟಾ ಬಂದು ಬುಲ್ಲಿಶ್ ಇದೆ, ಅಂದರೆ DIs ಹೆಚ್ಚು ಬೈ ಮಾಡಿರೋದನ್ನ ಅಬ್ಸರ್ವ್ ಮಾಡ್ಬೋದು. ಆದರೆ FIIs ಸೆಲ್ ಮಾಡಿರೋದು ನಮಗೆ ಬೇರಿಶ್ ಕಡೆಗೆ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ F&O ಸೆಗ್ಮೆಂಟಿಗೆ ಬರೋದಾದರೆ ಇಂಡೆಕ್ಸ್ ಫ್ಯೂಚರ್ಸಲ್ಲಿ FIIs 341 ಕೋಟಿಯಷ್ಟು ಬೈ ಮಾಡಿದ್ದಾರೆ.
ಸ್ಟಾಕ್ ಫ್ಯೂಚರಲ್ಲಿ 1397 ಕೋಟಿಯಷ್ಟು ಸೆಲ್ ಮಾಡಿರೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಡೇಟಾ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ನೋಡಿ, ಕ್ಯಾಶ್ ಮಾರ್ಕೆಟಲ್ಲಿ FI ಸೆಲ್ ಮಾಡಿದ್ದಾರೆ, ಇದು ನಮಗೆ ಬೇರಿಶ್ನೆಸ್. F&O ಸೆಗ್ಮೆಂಟಲ್ಲಿ ಇಂಡೆಕ್ಸಲ್ಲಿ ಬೈ ಮಾಡಿದ್ದಾರೆ, ಆದರೆ ಸ್ಟಾಕ್ ಫ್ಯೂಚರ್ಸಲ್ಲಿ ಸೆಲ್ ಮಾಡಿರೋದನ್ನ ನೋಡ್ಬೋದು. ಸೊ ಓವರ್ ಆಲ್ ಡೇಟಾ ಬೇರಿಶ್ ಅಂತ ನಾವು ಕರಿಬೋದು. ನಂತರದಲ್ಲಿ US ಫ್ಯೂಚರ್ಸ್ ಏನಾಗಿದೆ ನೋಡಿ, US ಫ್ಯೂಚರ್ಸ್ ಪಾಸಿಟಿವಲ್ಲಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು. ಆದರೆ ನಮಗೆ US ನಿನ್ನೆ ಇನ್ನೂ 25% ಎಕ್ಸ್ಟ್ರಾ ಟಾರಿಫ್ನ ಇಂಪೋಸ್ ಮಾಡಿದ್ದಾರೆ. ಇದರಿಂದ ನಮಗೆ ಭಾರತದ ಸ್ಟಾಕ್ ಮಾರ್ಕೆಟ್ ಮೇಲೆ ಸ್ವಲ್ಪ ಇಂಪ್ಯಾಕ್ಟ್ ಆಗುತ್ತೆ ಅಂತ ನಾವು ಪ್ರೆಡಿಕ್ಟ್ ಮಾಡ್ಬೋದು. ಸೊ ಇವಾಗ US ಫ್ಯೂಚರ್ಸ್ ಪಾಸಿಟಿವಲ್ಲಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು. ಕ್ಯಾಶ್ ಮಾರ್ಕೆಟಲ್ಲಿ ಡೌ ಜೋನ್ಸ್ ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ, S&P 500 ಪಾಸಿಟಿವ್, ನಾಸ್ಡಾಕ್ ಪಾಸಿಟಿವ್. ಸೊ ಅಮೆರಿಕನ್ ಮಾರ್ಕೆಟ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದು ಬುಲ್ಲಿಶ್ನೆಸ್ನ ತೋರಿಸ್ತಾ ಇದೆ. ನಾಸ್ಡಾಕ್ನ ಸ್ಪೆಸಿಫಿಕ್ ಆಗಿ ನೋಡೋದಾದ್ರೆ ನಿನ್ನೆ ಮಾರ್ಕೆಟಲ್ಲಿ ಒಂದು ಬುಲ್ಲಿಶ್ ಫ್ಲಾಗ್ನ ಪ್ಯಾಟರ್ನ್ನ ಫಾರ್ಮ್ ಮಾಡಿರೋದನ್ನ ನೋಡ್ಬೋದು. ಬುಲ್ಲಿಶ್ ಫ್ಲಾಗ್ ಅಂತ ಹೇಳಿದ್ರೆ ಬಿಗಿನಿಂಗಿಂದ ಒಂದು ಅಪ್ ಸೈಡ್ ರ್ಯಾಲಿ ಮಾಡಿ ನಂತರದಲ್ಲಿ ಕನ್ಸಾಲಿಡೇಟ್ ಆಗಿರೋ ರ್ಯಾಲಿ ಅಂತ ಹೇಳ್ಬೋದು. ಯುರೋಪಿಯನ್ ಮಾರ್ಕೆಟಲ್ಲಿ ಡ್ಯಾಕ್ಸ್ ಪಾಸಿಟಿವ್, FTSE 100 ಪಾಸಿಟಿವ್ ಹಾಗೂ CAC 40 ಪಾಸಿಟಿವ್. ಸೊ ಯುರೋಪಿಯನ್ ಮಾರ್ಕೆಟ್ ಕೂಡ ಪಾಸಿಟಿವ್ ಇದೆ. ನಂತರದಲ್ಲಿ ಏಷ್ಯನ್ ಮಾರ್ಕೆಟ್ ನಿಕಾಯ್ 225 ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು. ಇವತ್ತು ನಿಕಾಯ್ ಗ್ಯಾಪ್ ಡೌನ್ ಆಗಿ ನಂತರದಲ್ಲಿ ಆ ಗ್ಯಾಪ್ನ ಫಿಲ್ ಮಾಡಿ ರಿಕವರಿ ಆಗಿ ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು. ಹ್ಯಾಂಗ್ ಸ್ಯಾಂಗ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ ನಿನ್ನೆ. ಕಾಸ್ಪಿ ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು. ಸೊ ಈ ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲಾನು ಕೂಡ ನಮಗೆ ಪಾಸಿಟಿವ್ನ ತೋರಿಸ್ತಾ ಇದೆ, ಅದು ಬುಲ್ಲಿಶ್ನೆಸ್. ನಂತರದಲ್ಲಿ ADRs, ಇನ್ಫೋಸಿಸ್ ADR ನೆಗೆಟಿವ್, ವಿಪ್ರೋ ADR ನೆಗೆಟಿವ್, ICICI ADR ಪಾಸಿಟಿವ್, HDFC ಬ್ಯಾಂಕ್ ADR ಪಾಸಿಟಿವ್ ಹಾಗೂ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ನೆಗೆಟಿವ್. ಸೊ ನೀವು ಅಬ್ಸರ್ವ್ ಮಾಡ್ಬೋದು, ಬ್ಯಾಂಕ್ ಸೆಕ್ಟರ್ಸ್ ನಮಗೆ ಪಾಸಿಟಿವ್ ಅಲ್ಲಿ ಇರೋದನ್ನ ನೋಡ್ಬೋದು. ಆದರೆ ಫಾರ್ಮಾ ಸೆಕ್ಟರ್ ಆಮೇಲೆ IT ಸೆಕ್ಟರ್ಸ್ಗಳು ನೆಗೆಟಿವ್ ಅಲ್ಲಿ ಇರೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಇಲ್ಲಿ ನಾವು ಬೇರಿಶ್ ಡೇಟಾ ಅಂತ ನಾವು ಕನ್ಸಿಡರ್ ಮಾಡ್ಕೋಬೋದು. ಸೊ ಇವತ್ತಿಗೆ ಮಾರ್ಕೆಟಲ್ಲಿ ಏನಾಗ್ಬೋದು, ಮೊದಲು ಡೇಟಾ ನೋಡೋಣ. ನಿಫ್ಟಿ ಆಗಸ್ಟ್ ಫ್ಯೂಚರ್ ನಿಫ್ಟಿ 50ಇಂದ ಹತ್ತಿರ 60 ಪಾಯಿಂಟ್ಸ್ ಪಾಸಿಟಿವಲ್ಲಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು, ಇದು ಬುಲ್ಲಿಶ್ನೆಸ್ನ ತೋರಿಸ್ತಾ ಇದೆ. ಬ್ಯಾಂಕ್ ನಿಫ್ಟಿ 160 ಪಾಯಿಂಟ್ಸ್ ಪಾಸಿಟಿವಲ್ಲಿ ಇರೋದನ್ನ ನೋಡ್ಬೋದು, ಇದು ನಮಗೆ ಬುಲ್ಲಿಶ್ನೆಸ್ನ ತೋರಿಸ್ತಾ ಇದೆ. ಅದೇ ರೀತಿಯಲ್ಲಿ ಗಿಫ್ಟ್ ನಿಫ್ಟಿನ ಅಬ್ಸರ್ವ್ ಮಾಡಿ. ಗಿಫ್ಟ್ ನಿಫ್ಟಿ 24,567, ನಿಫ್ಟಿ ಆಗಸ್ಟ್ ಫ್ಯೂಚರ್ 634. ಸೊ ಗಿಫ್ಟ್ ನಿಫ್ಟಿ ನೆಗೆಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು. ನಿಫ್ಟಿ ಆಗಸ್ಟ್ ಫ್ಯೂಚರ್ಗೆ ಕಂಪೇರ್ ಮಾಡಿದ್ರೆ ಇದು ನಮಗೆ ಮಾರ್ಕೆಟಲ್ಲಿ ಗ್ಯಾಪ್ ಡೌನ್ ಆಗುವ ಪ್ರೆಡಿಕ್ಟಬಿಲಿಟಿನ ಕೊಡ್ತಾ ಇದೆ. ಸೊ ಇವತ್ತಿನ ಮಾರ್ಕೆಟಲ್ಲಿ ಏನಾಗ್ಬೋದು, ಮೊದಲು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ನ ಮಾರ್ಕ್ ಮಾಡ್ಕೊಳ್ಳೋಣ. ನಂತರದಲ್ಲಿ ನಾವು ಇವತ್ತಿನ ಪ್ಲಾನ್ಸ್ನ ಡಿಸ್ಕಸ್ ಮಾಡೋಣ. ಮೊದಲು ರೆಸಿಸ್ಟೆನ್ಸ್ 24,671 ನಮ್ಮ ಮೊದಲನೇ ರೆಸಿಸ್ಟೆನ್ಸ್, 24,733 ನಮ್ಮ ಎರಡನೇ ರೆಸಿಸ್ಟೆನ್ಸ್ ಹಾಗೂ 24,784 ನಮ್ಮ ಮೂರನೇ ರೆಸಿಸ್ಟೆನ್ಸ್. ಇವತ್ತಿನ ಮಾರ್ಕೆಟ್ ಝೋನ್ಗೆ ಇಂಪಾರ್ಟೆಂಟ್ ಝೋನ್ ಅಂತ ಹೇಳೋದಾದ್ರೆ 24,700 ಮತ್ತು 24,733 ನಮಗೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಅದೇ ರೀತಿಯಲ್ಲಿ ಸಪೋರ್ಟ್ ಝೋನ್ 24,539 ನಮ್ಮ ಮೊದಲನೇ ಸಪೋರ್ಟ್, 24,473 ನಮ್ಮ ಎರಡನೇ ಸಪೋರ್ಟ್ ಹಾಗೂ 24,379 ನಮ್ಮ ಮೂರನೇ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಈ ಸಪೋರ್ಟ್ ಝೋನಲ್ಲಿ 24,500 ಮತ್ತು 24,473 ನಮಗೆ ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡ್ಬೋದು ಅಂತ ನಾವು ಪ್ರೆಡಿಕ್ಟ್ ಮಾಡ್ಬೋದು. ಇದೇನಾದರೂ ಬ್ರೇಕ್ ಆದರೆ ನಮಗೆ ನಂತರದಲ್ಲಿ 24,400, 24,379 ಝೋನ್ಗೆ ಬರೋ ಚಾನ್ಸಸ್ ಇದೆ ಮಾರ್ಕೆಟ್ ಅಂತ ನಾವು ಪ್ರೆಡಿಕ್ಟ್ ಮಾಡ್ಬೋದು. ಸೊ ಇವತ್ತು ಇನ್ವೆಸ್ಟರ್ಸ್ ಪಾಯಿಂಟ್ ಆಫ್ ವ್ಯೂ ನೋಡೋದಾದ್ರೆ, ಮೊದಲು ಇನ್ವೆಸ್ಟರ್ಸ್ ಪಾಯಿಂಟ್ ಆಫ್ ವ್ಯೂ ಎಗೇನ್ 24,500 ಒಳ್ಳೆ ಬೈಯಿಂಗ್ ಝೋನ್ ಅಂತ ಹೇಳ್ಬೋದು. ಇದು ನಮಗೆ ಒಳ್ಳೆ ಗುಡ್ ಫಂಡಮೆಂಟಲ್ ಸ್ಟಾಕ್ಸ್ನ ಬೈ ಮಾಡೋಕ್ಕೆ ಆಪರ್ಚುನಿಟಿ ಸಿಗ್ತಾ ಇದೆ. ಮಾರ್ಕೆಟಲ್ಲಿ ಏನಾಗ್ತಾ ಇದೆ, ಮಾರ್ಕೆಟಲ್ಲಿ ಈ ಒಳ್ಳೆ ಫಂಡಮೆಂಟಲ್ಸ್ ಅಂದರೆ ಒಳ್ಳೆ ಫಂಡಮೆಂಟಲ್ ಬೇಸ್ ಇಲ್ಲದೆ ಇರೋ ಸ್ಟಾಕ್ಸಲ್ಲಿ ಸೆಲ್ಲಿಂಗ್ ಆಗ್ತಾ ಇರೋದನ್ನ ನೋಡ್ಬೋದು. ಆದರೆ ಒಳ್ಳೆ ಫಂಡಮೆಂಟಲ್ ಇರೋ ಸ್ಟಾಕ್ಸ್ಗೆ ಹೆಚ್ಚು ಬೈ ಮಾಡಿ ಪೀಪಲ್ ಅಕ್ಯುಮುಲೇಟ್ ಮಾಡ್ಕೊಳ್ತಾ ಇರೋದನ್ನ ನೋಡ್ಬೋದು. ಇದು ನಮಗೆ ಒಂದು ಬುಲ್ಲಿಶ್ ರ್ಯಾಲಿನ ಮಾಡುವ ಚಾನ್ಸಸ್ನ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ಇವತ್ತು ನಿಫ್ಟಿ 50 ವೀಕ್ಲಿ ಎಕ್ಸ್ಪೈರಿ ಇದೆ, ಇದು ನಮ್ಮ ಮೈಂಡಲ್ಲಿ ಇರಬೇಕು. ನಂತರದಲ್ಲಿ ಈ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ನ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಇವತ್ತು ಆಪ್ಷನ್ ಚೈನ್ ಪ್ರಕಾರ ನಾವು 24,700 ಮತ್ತು 24,600 ಸ್ಟ್ರಾಂಗ್
ರೆಸಿಸ್ಟೆನ್ಸ್ ಝೋನ್ ಅಂತ ಮಾತಾಡಿದ್ವಿ. ಸೊ ಇವತ್ತು ಮಾರ್ಕೆಟಲ್ಲಿ ನೋಡಿ FIIs ಸೆಲ್ ಮಾಡಿದ್ವಿ, ಕ್ಯಾಶ್ ಮಾರ್ಕೆಟಲ್ಲಿ ಸೆಲ್ ಮಾಡಿರೋದನ್ನ ನೋಡ್ಬೋದು. ಸೊ ಹಾಗಾಗಿ ಮಾರ್ಕೆಟಲ್ಲಿ 24,500 ಝೋನಿಂದ ಒಂದು ಮಾರ್ಕೆಟ್ ರಿಕವರಿ ಬರ್ಬೋದು. ಇದು ಇವತ್ತಿನ ಮಾರ್ಕೆಟ್ ಪ್ರೆಡಿಕ್ಟಬಿಲಿಟಿ ಆಗಿರುತ್ತೆ. ಇದು ನಮ್ಮ ವ್ಯೂ, ನಮ್ಮ ಸೆಟಪ್ಸ್ಗಳನ್ನ ನಾವು ಟ್ರೇಡ್ ಮಾಡ್ತೀವಿ. ನಮಗೆ ಸೆಟಪ್ಸ್ಗಳು ನಮಗೆ ಕ್ಲಿಯರ್ ಆಗಿ ನಮಗೆ ಇಂಡಿಕೇಟ್ ಮಾಡುತ್ತೆ, ಅದು ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ. ಸೊ ಇದು ಇವತ್ತಿನ ಮಾರ್ಕೆಟ್ ಡೇಟಾ ಆಗಿರುತ್ತೆ. ಡೇಟಾ ಇವತ್ತು ಗ್ಯಾಪ್ ಡೌನ್ ಆಗಿ ಒಂದು ಸೆಲ್ ಆನ್ ರ್ಯಾಲೀಸ್ ಆಗ್ಬೋದು. ನಂತರದಲ್ಲಿ 24,500ರಿಂದ ಒಂದು ರಿವರ್ಸಲ್ ಬರುವ ಚಾನ್ಸಸ್ ಇದೆ ಅಂತ ನಾವು ಪ್ರೆಡಿಕ್ಟ್ ಮಾಡ್ಬೋದು. ಸೊ ಇದು ಇವತ್ತಿನ ಮಾರ್ಕೆಟ್ ವ್ಯೂ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.